ಇದ್ಲು 15 ದಿನ ಪೂರ್ತಿ ಹುಷಾರ ತಪ್ಪಿಟ್ಲು. ಮಾತು ಬರ್ತಿರ್ಲಿಲ್ಲ, ಏನಿಲ್ಲ, ಊಟ ಸೇರ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ. ಯಾವ ಆಸ್ಪತ್ರೆಲ್ಲೂ ಏನ್ ಕಾಯಿಲೆ ಅಂತ ಬರೀ ಪೀಠ ಇತ್ತು. ಅಮ್ಮಂಗಿನ್ನ ದೇವಸ್ಥಾನ ಮಾಡಿರ್ಲಿಲ್ಲ. ಊರೂರ್ ಮೇಲೆ ಅಣ್ಣ ಆಳ್ತು ಕೊಟ್ಟವ್ರ ಮನೆಗೆ ಬರ್ತಿದ್ರು ಒಳ್ಳೇದಾಗ್ಲಿ ಅಂತ. ಅಲ್ಲಿಗೆ ಯಾರೋ ಹೇಳಿದ್ದಷ್ಟೇನೆ, ಹಿಂಗೆ ದೇವ್ರು ಬರುತ್ತೆ ಒಳ್ಳೇದಾಗುತ್ತಂತೆ ಅಂತ ಹೇಳಿದ್ದಷ್ಟೇನೆ. ನಾನು ಹೋಗು ಅಂತ ಹುಡ್ಗಿನ್ ಕಳಿಸ್ದೆ. ಮಾತ್ ನಿಂತೋಗಿದ್ದವು. ಅಲ್ಲೋಗಿ ಅವ್ಳು ಫೋನ್ ಮಾಡಿದ್ಲು ನನ್ಗೆ, ನಾನು ಮಾತಾಡ್ತಾ ಇದೀನಿ, ಊಟ ಮಾಡ್ದೆ, ಒಂದ್ ತಟ್ಟೆ ಊಟ ಮಾಡ್ದೆ ಅಂತ. ಏನ್ ಕಾಯಿಲೆ ಅಂತಾನೆ ಗೊತ್ತಿರ್ಲಿಲ್ಲ. ಅಲ್ಲೋಗಿದ ತಕ್ಷಣ ಒಂದೇ ರಾತ್ರಿಗೆ ಹುಷಾರಾಯ್ತು. ಅವಾಗಿಂದ ನಾನು ಅಮ್ಮ ನೋಡಕ್ ಬಂದಿದ್ದು ಬೆಂಗಳೂರಿಗೆ. ನಾನು ಹೆಣ್ಣು ಒಬ್ಳೆ ಬರ್ಬೇಡ ಅಂತ ಬೈದು ಒದೆ ಕೊಟ್ಟಿದ್ದವಳ, ಒಬ್ಳೆ ಬಂದ್ಬಿಟ್ಟಿದ್ಲವಳು. ಹಂಗೆ ಹುಷಾರಾಗತ್ತ ಅಂತ ನಂಬಿರೆ. ಈ ತರ ಚರಿತ್ರೆಗಳು ಬಹಳ ಇದೆ ತಂಗಿ. ನಾನ್ ದೇವ್ರಲ್ಲ, ನಂಬ್ತಾ ಹೋದ್ರೆ, ಈ ಚರಿತ್ರೆ ಹೇಳ್ತಾ ಹೋದ್ರೆ ನಮ್ಗೆ ನಂಬಕ್ ಆಗ್ಲಿಲ್ಲ ಅವಾಗ. ಅಷ್ಟು ಅಂದ್ರೆ ಸತ್ತೋಗ್ಬಿಡ್ತಾಳೆ ಅಂತ ಅವ್ರ ಅಪ್ಪ ಅಮ್ಮ ಎಲ್ರು ಕೈ ಬಿಟ್ಬಿಟ್ಟಿದ್ರು. ಅವಳು ಹುಷಾರಾಗಿದ್ ನೋಡಿ ನನ್ಗೆ ಶಾಕ್ ಆಗೋಯ್ತು. ಈಗ ನೋಡೋಲ್ಲ, ಈಗ 16 ಜನ ಡಾಕ್ಟರ್ ಹುಷಾರ್, 17 ಜನ ಡಾಕ್ಟರ್ ಹುಷಾರ್, 16 ವರ್ಷ, 17 ನಾನು. ಅವ್ನು ಕ್ಯಾನ್ಸರ್ ಹುಷಾರಾಗುತ್ತೆ, ಕಾಲನೇ ಕಟ್ ಮಾಡಲ್ಲ ಅಂತ ಬಂದು ಹೋದ್ರು ಅಂದ್ರೆ ನಾನು ನಂಬೋದಿಲ್ಲ. ನೀವರಪ್ಪ ಹೊತ್ಕೊಂಡ್ಬರ್ತಾರೆ. ನಂಬಂಗಿದ್ರೆ ನಮ್ಮನ್ನು ದೂರ ಪಡ. ನಾನು ಮದುವೆ ಮಾಡೋಷ್ಟು ಮಾತ್ರ ಬರೋದು. ಯಾಕಂದ್ರೆ ಮದುವೆ ಬಹಳ ಡೇಂಜರ್. ಮದುವೆ ಆದ್ಮೇಲೆ ನೀವು ಬಾಡಿಲ್ಲ. ನಾನು ಹೇಳಿ ನಮ್ಮರ ಒಂದು ಹುಡುಗಿ ಮದುವೆ ಮಾಡಿಸಿದ್ದೆ. 2 ತಿಂಗಳು ಬಂದು ಗಂಡು ಮೊದಲ ಯಾರಿಲ್ಲ ಅಂದ್ರೆ ಭಾಗನ ಕೊಡ್ತೀನಿ ನಾನೇ. ಸಮ್ಮಾನ ನಾನೇ ಭಾಗನ ಕೊಡ್ತೀನಿ. ಯಾಕೆ ಗೊತ್ತಿ ಅಳ್ಬಾರ್ದು ಸರ್. ನಾನು ಹೊಸ ಭಾಗನ ಕೊಡ್ತೀನಿ. ಯಾಕೆ ಅಕ್ಕ ಅಂದಿದ್ದು. ಅರ್ಕೆ ಮಾಡ್ಕೊಂಡಿದ್ದು. ಅದಕ್ಕೆ ಇವತ್ತು ಮಡ್ಲಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಹುಷಾರಾಗುತ್ತೆ ಅಂತ ನಂಬೋದೇನು ಮರ ಉಳ್ಕೊಂಡಿದ್ದೀವಿ. ಅಂತರ ಹಾಕೊಂಡಿದ್ದೀವ? ಇಲ್ಲ ಅಣ್ಣ, ಬಂದಿರಲಿಲ್ಲ. ಇದೆ ಫಸ್ಟ್ ಬಂದಿರೋದು ಆಸ್ಪತ್ರೆ. ಆಯ್ತು, ಒಂದು ಅಂತರ ಕೊಡಪ್ಪ. ಬಂದಾದ್ಮೇಲೆ ಇದೆ ಫಸ್ಟ್ ಬಂದಿರೋದು. ನಮ್ಮೂರು ಚಿಕ್ಕನಗರ ಹಬ್ಬ ದಿವಸ ಡೇಟ್ ಆಗಲ್ಲ ಹುಡ್ಕೊಂಡ್ಬಲ್ಲ. ಆಗಿ ಒಂದ್ 4-5 ಸಲ ಆಸ್ಪತ್ರೆಗೆ ಹೋಗಿ ಸಾಕಾಗಿತ್ತಣ್ಣ. 6 ತಿಂಗಳು ಗಟ್ಲೆ ಆದ್ರೂ ಜ್ವರನ ಕಮ್ಮಿ ಆಗ್ತಿದ್ವಿ. ಇಲ್ಲಿ ಮತ್ತೆ ಫೋಟೋದ ಮೊಬೈಲ್ನ ನೋಡಿ ನೀನ ಕಾಪಾಡ್ಕೊಳಕವ, ನೀನ್ ಬಂದ್ ಸೇವೆ ಮಾಡ್ತಂಗ ಕಸ ಅಂತಾನಿ. ಯಾರ್ಯಾರಿಗೆ ಹೆಂಗ ಚೆನ್ನಾಗತಿ ಅಂತಿ. ನನಗೂ ಚೆನ್ನಾಗಾದ್ರೆ ನಾ ಬಂದ್ ಕಸ ಒಂದೊಕ್ಕನಿ ಅನ್ಕಂಡೆ. ಅವತ್ತಿನ ಸಟ್ ಕಸನೂ ಅನ್ನೋದು ಚೆನ್ನಾಗ ನಿದ್ದೆ ಬರ್ತದಲ್ಲ ನನಗೆ. ದೇವ್ರ ನೆನ್ಸ್ಕೊಂಡ್ಬಿಟ್ರು ಹಂಗ ತಡದಲ್ಲಿ ಆಕಳಿಗೆ ಬಂದು ನಿದ್ದೆ ಹೋಗ್ಬಿಡೋದಣ್ಣ. ಹಂಗ ಚೆನ್ನಾಗೈತಣ್ಣ. ಒಟ್ಟು ಎಲ್ಲದಕ್ಕಣ್ಣ ಒಂದೇನೋ ಅಡುಗೆ ಮಾಡಿದ್ರೆ ನೆನ್ಸ್ಕೊಂಡ್ರು ಹಂಗ ಚೆನ್ನಾಗಾಗೋದು. ಒಟ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲಕ್ಕೂ ನನಗೆ ಚೆನ್ನಾಗೈತೆ. ಇವತ್ತು ಕಸ ಹೊಡಲ್ಲ ಮಗಳು ನೀನು? ಕಸ ಹೊಡೆದ ತಂಗಿ ಹುಷಾರಾಗಳೆ. ಒಂದ್ಸರಿ ನನ್ನ ತಂಗಿಗೆ, ತಂಗಿ ಬಾಯಿ ತುಂಬ ಅಣ್ಣ ಅಂತೀಯ, ನೀನು ತಂಗಿ ಆಗ್ಬಿಟ್ಟು ನನಗೆ. ಹಿಂಗೆ ಇನ್ನೊಂದ್ಸರಿ ಹಂಗೆ ಬುದ್ಧಿ ಹೇಳ್ತೀನಿ, ಒಳ್ಳೆ ಸಂಸ್ಕಾರ ಕಲ್ತೀನಿ, ಮಕ್ಕಳು ಹಿಂಗೆ ಬೆಳೆಸು. ಈಗ ನೋಡ್ರಿ ಖುಷಿ ಆಗುತ್ತೆ. ಯಾಕಂದರೆ ಈಗೆಲ್ಲ ಮಕ್ಕಳುಗಳು ಬಂದು ಕಸ ಹೊಡೆಯೋದಿಲ್ಲ, ಮೊಬೈಲಿಕ್ಕೆ ಕೂತ್ಕೊಂತಾರೆ. ಭಾಳ ಖುಷಿ ಆಯ್ತು ನೀನು ನೋಡ್ತೀನಿ ನನಗೆ. ಚಿಕ್ಕಪ್ಪನು ಹುಡ್ಕಕ್ಕಂತ ನನಗೆ ಹೌದಾ? ನೀನು ಚೆನ್ನಾಗಿರ್ಬೇಕು. ಬಾ, ನೀನು ಬಚ್ಕೊಬೇಡ, ಕರಗಿದ್ಯಾ ಅಂತ ಗೊತ್ತು. ಬಚ್ಕಂತೀಯ ತಂಗಿ. ಮೈಗಂತ್ರ ಮನೆ ಕಡೆ ಟಿ ವಿಟಮ್ ಫೋಟೋ ತೀರ್ಥ ತಗೊಳಕಂತ ಬಹು ಚೆನ್ನಾಗಾಗು. ಮೊಸರನ್ನ ಬೆಲ್ಲ ಹಾಲು ಬಾಳೆಹಣ್ಣು ಭಾಳ ಅನುಕೂಲ ಆಗಲಿ ತಂಗಿ. ನಿನಗೆ ಸಂಸ್ಕಾರ ಚೆನ್ನಾಗಿದೆ ನಿಂದು. ಚೆನ್ನಾಗಿ ಬಳಸಿ, ಹಿಂಗೆ ಬಳಸು. ಈ ಕಸ ಹೊಡೆದ ತಂಗಿ ಬಾಯಲ್ಲಿ ನಿಂದು ತಂಗಿ ಬಾಯಲ್ಲಿ ಪಾತ್ರನ ಬಳಿ ಕಸ ಹೊಡ್ತಂಗಿ ನೀನು ಅಷ್ಟೇ. ನೋಡಿ, ಡೇಟ್ ಆಗಲ್ದಾಗ, ರಜಾ ಆಗಲ್ದಾಗ ಹಬ್ಬವನ್ನು ಹುಡ್ಕೊಳ್ಳಿ. ಚಪ್ಪಲಿ ಹಾಕೊಂಡು ಹೋಗ್ಬೇಡಿ, ಮನೆಗೆ ಇಟ್ಕೊಳ್ಳಿ, ಕಷ್ಟಕ್ಕೆ ಬರುತ್ತೆ. ನಿಮಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಚೆನ್ನಾಗಿ ಓದ್ತಿರ್ತೀನಿ ನೀನು. ತಂಗಿ ಬಾ ಮಾ ತಂಗಿ. ವಾಸಿ ಆದರೆ ಬರ್ತೀನಿ ಅನ್ಕೊಂಡಿದ್ದೆ. ಅವರು ಬಸವೇಶ್ವರದ್ರಾಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ಸುಮ್ಮನೆ ಕೈ ಮುಕ್ಕೊಂಡು ಹೋದೆ. ನಾರ್ಮಲ್. ಯಾವ ತಂಗಿ? ಚಳಕೆರೆ. ಕ್ಯಾನ್ಸರ್ ಹುಷಾರಾಗಿದೆಯಾ? ಏನು ನಂಬಲಿಕ್ಕೆ ಆಶ್ಚರ್ಯ ಆಗುತ್ತೆ ಸಂಗತಿಗಳು. ಸರಿ ತಂಗಿ, ಮಾವು ಹುಷಾರಾಗಿಲ್ಲ ಅಂತ ಬಂದಾಗ ಹಬ್ಬಳೆ ಕಣಮ್ಮ. ಮಾವ ಅತ್ತಮ್ಮ ಇರಬಾರ್ದು ಅಂತ ಬರ್ತಾರೆ. ಮಾವಂಗೋಸ್ಕರ ಒಳ ತಂಗಿ ನಮ್ಮರೆ ಅವಳು. ಈ ಗಂಡನ ಯಜಮಾನ ಇರಲೇಬಾರ್ದು ಅಂತ ಕೆಲವು ಸಲ ಬರ್ತಾರೆ. ಅತ್ತಮ್ಮ ಇರಬಾರ್ದು ಅಂತ ಹೇಳ ತಂಗಿ. ನಿನ್ನಂತ ಸೊಸೈಟಿ ಕಾಯಿಲೆನೇ ಬರೋದಿಲ್ಲ. ಒಬ್ಳೆ ಎಲ್ಲ ಕಷ್ಟನೆಲ್ಲ ನೋಡ್ಬೇಕಂದ್ರೆ ಯಾವ ಶಾಲೆ ನೀವು? ನಮ್ದು ರಾಮನಹಳ್ಳಿ ಶಾಲೆಯಲ್ಲಿ ಟೀಚರ್. ಇಲ್ಲೇ ರಾಮನಹಳ್ಳಿ. ನೀವು ಇದಕ್ಕೆಲ್ಲ ಫಂಕ್ಷನ್ಗೆಲ್ಲ ರಾಮನಹಳ್ಳಿ ಬಿಸ್ತಳಿಗೆ ಅಂತ ನೀವೆಲ್ಲಿ ಈಗ ಮೊನ್ನೆ ಈಗ 1-2 ವರ್ಷದಲ್ಲಿ ಸ್ಟ್ರೋಕ್ ಆಗುತ್ತೆ. ಹೆಸರು ಕಾಳು ಶಿಕ್ಷಕರಿಗೊಂದು ಕಾಲು ಸಕ್ರ ಹೆಸರು ಕಾಳು ಅಕ್ಕ ಒಳಕಲ್ಲಿ ಅಕ್ಕ ನಿಮ್ಮ ಕಡೆ ಇವರಿಗೆಲ್ಲ ಶಿಕ್ಷಕರೇ ನಿಮ್ಗೆ ಇಬ್ಬರಿಗೂ ಮಕ್ಕಳಾಗಲಿ. ನೀವು ಚೆನ್ನಾಗಾರಿ. ನಿಮ್ಮ ಮಕ್ಕಳು ಮತ್ತು ನಿಮ್ಮ ಮಕ್ಕಳಾಗಿದ್ದಂಗೆ ಅಂಗನವಾಡಿ ಸೇರಿದ್ರೆ ನಾನು ಅದಕ್ಕೆ ದೇವರಿಗೆ ಕೈ ಮುಗಿದೆ. ತಾಯಿ ನಮ್ಮ ಒಳ್ಳೇದಾದರೆ ನಿಮಗೆ ಅದಕ್ಕೆ ಒಂದು ಟೈಮಿಂದ ಹಾಲು ಕೊಡ್ತೀನಿ ಕಣ ಅಂತ. ಈಗ ಆರಾಮಾಯ್ತು. ಈಗ ಹಾಲು ಕೊಡ್ತಾಯಿತ್ತು ಚೆನ್ನಾಗಿ. ಹಾಲೇ ಕೊಟ್ಟಿರಲ್ಲ, ಮೇಯ್ತಿರಲಿಲ್ಲ, ಸುಮ್ಮನೆ ಇಟ್ಕೊಳೋದು. 40 ಲೀಟ್ರ್ ಬ್ಲಡ್ ಹೋಯ್ತದ್ರು. ಕೈ ಮುಕ್ಕ ಚೆನ್ನಾಗೈತೆ. ಕೈ ಮುಗಿದ್ಮೇಲೆ ವಾಸಿ ಆಯ್ತು.
ಕೈ ಮುಗಿದ್ರು ವಾಸಿ ಅದು. ಚೆಸ್ ಹ್ಞೂ ನಮ್ಮೂರ ಅಣ್ಣ ಅವನು ಎದ್ದು ಹಿಡ್ಕೊಂಡ್ರೆ ಮುಗಿತಾವ ದೇವರು ಅಂದ್ರೆ ಜೀವ